ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ಮಾರುಕಟ್ಟೆ ನಿರ್ವಹಣೆ ಎಂಬಂತಹ ಚಾಪ್ಟರ್ ಇಂದ ಇದನ್ನ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆ, ಮಾರುಕಟ್ಟೆಯ ಸರಕಿನ ಆಧಾರದ ಮೇಲೆ ವಿಂಗಡಣೆಯನ್ನ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಸೊ ಅನೇಕ ವಿಷಯಗಳ ಆಧಾರದ ಮೇಲೆ ಮಾರುಕಟ್ಟೆಗಳನ್ನ ಅನೇಕ ಭಾಗಗಳಾಗಿ ವಿಂಗಡಿಸಲಾಗಿದೆ, ಅನೇಕ ರೀತಿಯಲ್ಲಿ ವಿಂಗಡಿಸಲಾಗಿದೆ ಮಕ್ಕಳೇ. ಓಕೆ, ಸೊ ಸರಕಿನ ಆಧಾರದ ಮೇಲೆ ಮಾರುಕಟ್ಟೆಯನ್ನ ಯಾವ ರೀತಿ ವಿಂಗಡಣೆ ಮಾಡಿದ್ರು? ಸರಕಿನ ಮಾರುಕಟ್ಟೆ ಅಂದ್ರೆ ಪ್ರಾಡಕ್ಟ್ ಅಲ್ವಾ, ಹಣಕಾಸು ಮಾರುಕಟ್ಟೆ ಅಂತಂದ್ರೆ ಫಿನಾನ್ಸ್, ಬಂಡವಾಳ ಮಾರುಕಟ್ಟೆ ಎಂಬುದಾಗಿ ಈ ಒಂದು ಮಾರುಕಟ್ಟೆಯನ್ನ ವಿಂಗಡಣೆ ಮಾಡಲಾಗಿದೆ. ಸರಕಿನ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳು, ಸಿದ್ಧಪಡಿಸಿದ ವಸ್ತುಗಳು ಮತ್ತು ಸರಕುಗಳು ಅಥವಾ ವಿವಿಧ ಸರಕುಗಳನ್ನ ಮಾರಾಟ ಮಾಡುವುದಕ್ಕೂ ಮತ್ತು ಕೊಳ್ಳುವುದನ್ನ ಸರಕಿನ ಮಾರುಕಟ್ಟೆ ಅಂದ್ರೆ ವಿಶೇಷವಾಗಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ವಸ್ತುಗಳನ್ನ ಕೊಳ್ಳುವ ಮತ್ತು ಮಾರಾಟ ಮಾಡುವ ಮಾರುಕಟ್ಟೆ. ಓಕೆನಾ, ಇದು ಸರಕಿನ ಮಾರುಕಟ್ಟೆ. ಹಣಕಾಸು ಮಾರುಕಟ್ಟೆ ಅಂತಂದ್ರೆ ಏನು ಮಕ್ಕಳೇ? ಈ ಮಾರುಕಟ್ಟೆಗಳು ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವಂತಹ ಸರಕುಗಳನ್ನ ಮಾರಾಟ ಮಾಡುವಂಥದ್ದು. ಓಕೆ, ಸರಕು ಅಂತಂದ್ರೆ ಇಲ್ಲಿ ವ್ಯವಹಾರ ಸಂಸ್ಥೆಗಳಿಗೆ ಬೇಕಾದಂತಹ ಹಣಕಾಸನ್ನ ಮಾರಾಟ ಮಾಡುವಂಥದ್ದು, ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗಾಗಿ ಷೇರು ಮಾರುಕಟ್ಟೆ. ಇಲ್ಲಿ ಯಾವುದನ್ನ ಕೊಳ್ತಾರೆ ಮಕ್ಕಳೇ? ಷೇರುಗಳನ್ನ ಅಲ್ವಾ. ಷೇರುಗಳನ್ನು ಕೊಳ್ಳಲು ಅಥವಾ ಮಾರಲು ಇರುವಂತಹ ಷೇರು ಮಾರುಕಟ್ಟೆ. ಓಕೆ, ಇಲ್ಲಿ ಕಂಪನಿಯ ಷೇರುಗಳನ್ನ ಕೊಳ್ಳುವುದು ಮತ್ತು ಮಾರುವುದನ್ನ ಮಾಡಲಾಗುತ್ತೆ. ಓಕೆ, ಸೊ ಇದು ಶೇರ್ ಮಾರ್ಕೆಟ್. ಮೂರನೆಯದಾಗಿ ಬಂಡವಾಳ ಮಾರುಕಟ್ಟೆ. ಇದು ಒಂದು ವಿಶಿಷ್ಟವಾದ ಮಾರುಕಟ್ಟೆ ಆಗಿದ್ದು ವ್ಯವಹಾರ ಸಂಸ್ಥೆಗಳಿಗೆ ದೀರ್ಘಾವಧಿ ಸಾಲಗಳನ್ನ ವಿತರಿಸುವುದು. ದೀರ್ಘಾವಧಿ ಬಿಸ್ನೆಸ್ ಲೋನ್. ಓಕೆನಾ, ದೀರ್ಘಾವಧಿ ಸಾಲಗಳನ್ನ ಒದಗಿಸುವುದು. ಓಕೆ, ಸೊ ಉದಾಹರಣೆ ಷೇರು ಮಾರುಕಟ್ಟೆ ಇದರಲ್ಲಿ ಬರುತ್ತೆ, ಬಂಡವಾಳ ಮಾರುಕಟ್ಟೆಯಲ್ಲಿ. ಓಕೆನಾ, ಇಲ್ಲೂ ಕೂಡ ದೀರ್ಘಾವಧಿ ಬಂಡವಾಳವನ್ನ ಒದಗಿಸಲಾಗತ್ತೆ. ಈ ಷೇರು ಮಾರುಕಟ್ಟೆಯು ಹಣಕಾಸು ಮಾರುಕಟ್ಟೆಯಲ್ಲೂ ಬರುತ್ತೆ, ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಅಂತಂದ್ರೆ ಬಂಡವಾಳ ಮಾರುಕಟ್ಟೆಯಲ್ಲೂ ಕೂಡ ಇದು ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಸರಕಿನ ಆಧಾರದ ಮೇಲೆ 3 ವಿಭಾಗಗಳಾಗಿ ವಿಂಗಡಿಸಬಹುದು ಮಕ್ಕಳು. ಥ್ಯಾಂಕ್ ಯು.